ಹೇಳಬೇಕು. ಹಾಗಾಗಿ ಇಷ್ಟಪಡ್ತಾ ಇದ್ದೇನೆ. ಯಾಕೆ ಹೇಳಿದರೆ, ಇಂತಹ ಕಲಿಯುಗದ ಸಂದರ್ಭಗಳಲ್ಲಿ ನಾವು ಧಾರ್ಮಿಕಕ್ಕೆ ಒತ್ತು ಕೊಟ್ಟಾಗ ಧರ್ಮಂ ರಕ್ಷಿತೋ ರಕ್ಷತಃ ಅಂತ ಹೇಳುವ ಯಾರಾದರೂ ಒಂದು ಧಾರ್ಮಿಕ ವ್ಯಕ್ತಿಗಳಿದ್ದರೆ, ಆ ಧಾರ್ಮಿಕ ವ್ಯಕ್ತಿಗಳಲ್ಲಿ ನಮ್ಮ ಅನುಭವದ ಪ್ರಕಾರ ಮೊದಲಿಗರಾಗುವುದು ನಮ್ಮ ಸರ್ವೇಶ್ವರಣ್ಣ, ಈ ಕ್ಷೇತ್ರದ ಧರ್ಮಾಧಿಕಾರಿ. ಯಾಕೆ ಅಂತ ಹೇಳಿದರೆ, ಯಾವುದೋ ಒಂದು ಚಿಕ್ಕದಾಗಿ ದಾನ ಧರ್ಮಾದಿಗಳನ್ನು ಮಾಡಿ, ಯಾವುದೋ ಚಿಕ್ಕ ಯಾಗ ಯಜ್ಞಾದಿಗಳನ್ನು ಮಾಡಿ ಅಲ್ಲಿಗೆ ತಮ್ಮ ಸಾಧನೆ ಮತ್ತು ಧರ್ಮವನ್ನು ಮುಗಿಸಿಬಿಡುವ ಈ ಕಾಲದಲ್ಲಿ ತನ್ನ ಜೀವನವನ್ನು ದೇವತಾ ಸತ್ಕರ್ಮಕ್ಕಾಗಿ, ಹಾಗೆಯೇ ಬಂದ ಭಕ್ತಾದಿಗಳ ದುಃಖಗಳ ನಿವಾರಣೆ ಮಾಡುವ ದಾರಿಯನ್ನು ಹುಡುಕಿ ಲೋಕಕ್ಕೆ ಸನ್ಮಂಗಲವಾಗಲಿ ಅಂತ ಹೇಳುವ ಒಂದು ಗುಣಗಳು ಬಹಳ ವಿರಳವಾದಂತಹ ವ್ಯಕ್ತಿಗಳಲ್ಲಿ ನಾವು ಕಾಣ್ತೇವೆ. ಹಾಗಾಗಿ ನಾವು ಈ ಕ್ಷೇತ್ರದಲ್ಲಿ ಕಂಡುಕೊಳ್ಳುವಂತಹ ವಿಶಿಷ್ಟವಾದ ಒಂದು ತತ್ವ ಏನು ಅಂತ ಹೇಳಿದರೆ, ಯಾವುದೇ ಕರ್ಮಾಂಗಗಳು ಧಾರ್ಮಿಕ ವೈದಿಕ ಮತ್ತು ಶಾಸ್ತ್ರೀಯ ಪದ್ಧತಿಗಳಲ್ಲಿಯೇ ನಡೀಬೇಕು, ಹಾಗೆಯೇ ಅದನ್ನು ಆಚರಿಸುತ್ತಾ ಬರುವುದು ಈ ಕಲಿಯುಗದಲ್ಲಿ ಬಹಳ ಕಷ್ಟ. ಅದನ್ನು ತಾವು ಇಷ್ಟಪಟ್ಟು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ನಾ ಭೂತೋ ನಾ ಭವಿಷ್ಯತಿ ಅಂತ ಹೇಳಬೇಕು. ಯಾಕೆಂದರೆ ಈಗೆಲ್ಲ ಸ್ವಲ್ಪ ಸಂಪತ್ತುಗಳು ಬಂದ ತಕ್ಷಣ ನಾವು ಬೇರೆ ಬೇರೆ ಲೌಕಿಕವಾದ ಸಂಪಾದನೆಯ ದಾರಿಯನ್ನು ಹಿಡಿಬಿಡ್ತೇವೆ. ಯಾರಿಗೂ ಯಾವುದೇ ಒಂದು ಧಾರ್ಮಿಕದ ಒಲವಿರುವುದಿಲ್ಲ. ಯಾಕೆಂದರೆ ಯಥೇಚ್ಛವಾಗಿ ಅದರಲ್ಲಿ ನಿತ್ಯ ಸಂಪಾದನೆಗಳು ಇಲ್ಲದೇ ಇರುವಂಥದ್ದು, ಅವರ ಸ್ವಯಂಕೃತ ಶ್ರಮದ ಸಂಪತ್ತನ್ನೇ ವಿನಿಯೋಗ ಮಾಡುವಂತಹ ಒಂದು ಈ ಕಾಲದಲ್ಲಿ ಇದನ್ನು ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ ಅಂತ ಏನು ಈ